ಬಿಗ್ ಬಾಸ್ 11ಕ್ಕೆ ನಿಮ್ಮದು ಮುಗೀತು ಅಂದಾಗ ದೊಡ್ಡ ಮಟ್ಟದ ಒಂದು ಎಮೋಷ್ನಲ್ ಕನೆಕ್ಷನ್ ಎಲ್ರಿಗೂ ಆಗಿದೆ. ಅದು ಹಾಗೆ ಇರಲಿ ಅದೊಂದು ಕಡೆ. ಇದು ಕೂಡ CCL 11. ಇದರ ನಂತರವೂ ಯಾವುದೇ ಕಾರಣಕ್ಕೂ ಸುದೀಪ್ ಅವರು ಈ CCL ಇಂದ ಅಂದರೆ ತುಂಬ ದೂರ ಉಳಿಯುವಂಥದ್ದು ಆ ಥರದ್ದು ಬೇಡ ಅಂತ ನಮ್ಮದೊಂದು ಪರ್ಸ್ನಲ್ ಅನಿಸಿಕೆ ಸರ್. ಪ್ಲೀಸ್ CCL ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೊರತುಪಡಿಸಿ ನನ್ನ ತಲೆಯಲ್ಲಿ ಇರೋದು ನೀವು ಯಾಕೆ ಆಗ್ತಾ ಇದ್ದೀರಾ? ಹಾಂ ಇಲ್ಲ ಸರ್, ಅಂದರೆ ತುಂಬ ಪ್ರೀತಿಯಿಂದ ಕೇಳಿದೆ ಪ್ರಶ್ನೆ. ಪ್ಲೀಸ್ ಡೋಂಟ್ ಮೈಂಡ್ ಸರ್. ಏನು ನಾನು ಅವಲ್ಲೇ ನಿಂತ್ಕೊಂಡು ಹೇಳಿದೆ 11 ವರ್ಷ ನಾನೊಬ್ಬ ವಿಕೆಟ್ ಕೀಪರ್ನ ಹುಡುಕ್ತಾ ಇದ್ದೀನಿ ಇಲ್ಲಿ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವೆಲ್ಲರೂ ಕರೆದು ನೋಡಿದ್ರೆ ಒಂದು ರೇಂಜಿಗೆ ನೋಡೋಕೆ ಹೋದರೆ ಎಲ್ಲರಿಗಿನ್ನ ಇನ್ನೂ ಫಿಟ್ನೆಸ್ ಮೇಂಟೈನ್ ಮಾಡಿರೋದು ನಾನೇನೆ. ರಿಟೈರ್ ಆಗಂಗೆ ಅವ್ರು ಕಾಣ್ತಾ ಇದ್ದಾರೆ, ನಾನಲ್ಲ. ಬೇರೆ ಸರ್ ಆ ಕ್ವಶನ್ಗೆ ಆ್ಯಡ್ ಮಾಡೋಣ ಅಂತ ಸರ್, ಇದು ಸುದೀಪ್ ಸರ್ ಅಂದರೆ ಕರ್ನಾಟಕ ಬುಲ್ಡೋಸರ್ಸ್ ಇನ್ಕಂಪ್ಲೀಟ್ ಆಗುತ್ತೆ. ಈ ಜರ್ನಿ ನಿಮಗೆ ಸುಸ್ತನ್ಸಿದೆಯಾ ಸರ್ ಯಾವತ್ತಾದರೂ? ಎಲ್ಲರನ್ನೂ ಒಟ್ಟುಗೂಡಿಸ್ಬೇಕಂದ್ರೆ ತುಂಬ ಚಾಲೆಂಜಿಂಗ್. ಈ ಜರ್ನಿ ಸುಸ್ತನ್ಸಿದೆಯಾ ಯಾವತ್ತಾದರೂ? ನೋ ನಾಟ್ ಎಟ್ ಆಲ್. ಇಲ್ಲಿ ನನಗೆ ಗೊತ್ತಿರೋ ಹಾಗೆ ಕ್ರಿಕೆಟ್ ಇಸ್ ಸಮಥಿಂಗ್ ವಿಚ್ ಎವ್ರಿಬಡಿ ಎಂಜಾಯ್. ಸೊ ಇಲ್ಲಿ ಎಲ್ಲ ಬರೋ ಪ್ಲೇಯರ್ಸಿಗೆ ನಾನು ಬಲವಂತ ಅಂತ ಏನಿಲ್ಲಮ್ಮ, ಇವರೆಲ್ಲ ಭಾಳ ಪ್ರೀತಿಯಿಂದ ಬರ್ತಾರೆ ಆ್ಯಂಡ್ ದೇ ಲವ್ ಟು ಪ್ಲೇ. ದಟ್ ಇಸ್ ವೈ ದಿಸ್ ಅ ಟೀಮ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಯಾರ್ದು ಬಲವಂತದ. ಯಾವ್ದಾರು ಒಂದು ಟೀಮ್ ಏನು ದುಡ್ಡಿಲ್ಲದೆ 10 ವರ್ಷ ಆಡ್ಕೊಂಡ್ಬರ್ತಾರೆ, ಇಲ್ಲಾಂದರೆ ಏನು ಇಲ್ಲದೆ ಆಡ್ಕೊಂಬಂದು ಯಾರು ಅಂದಮೇಲೆ ಇದಕ್ಕೆ ಬಲವಂತ ಏನು ಬಂತು? ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರನ್ನೆಲ್ಲರಿಗೂ ನಾನು ಕರ್ಕೊಂಡೋಗ್ಬಿಟ್ಟು ದೊಡ್ಡ ದೊಡ್ಡ ಅವಾರ್ಡ್ಗಳು ಕೊಡಬೇಕು ಎಲ್ಲರಿಗೂ. ಏನಕ್ಕಂತಂದರೆ ದುಡ್ಡು ಇಸ್ಕೊಂಡೇನೆ ನನ್ನ ಹತ್ರನೂ ಉಗಿಸ್ಕೊಂಡು ಇನ್ನೂ ಇದಾರಲ್ಲ ಎಲ್ಲ. ಅದೇ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇರ್ತೀನಿ ನಾನು. ಸೊ ಅದಕ್ಕೆ ಅವ್ರದ್ದೆಲ್ಲ ಏನಿಲ್ಲ. ಐ ಥಿಂಕ್ ದೇ ಆರ್ ಆಲ್ ವೆರಿ ಪ್ಯಾಷನೆಟ್ ಕ್ರಿಕೆಟರ್ಸ್. ತಮಾಷೆನಮ್ಮ, 5 ಗಂಟೆ ಬೆಳಗ್ಗೆ ಎದ್ಬಿಟ್ಟು ಎಲ್ಲರೂ ಬರ್ತಾರೆ ಇದು ಪ್ರಾಕ್ಟೀಸಸ್ಗೆ. ಎಲ್ಲಿಂದ ನಾವು ಆ್ಯಕ್ಚುಲಿ ಸೌತ್ ಬ್ಯಾಂಗ್ಳೂರಿಂದ ವಿ ಹ್ಯಾವ್ ಕಮ್ ಆಲ್ ದ ವೇ ಆಲ್ಮೋಸ್ಟ್ ನಿಯರ್ ಹಾಫ್ ವೇ ಹೆಬ್ಬಾಲ್ ದಾಟಿ ಇನ್ನು ಹೆನ್ನೂರು ಹತ್ರ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ 3 ವಾರದಿಂದ. ಇಟ್ ಈಸ್ ನಾಟ್ ಎ ಜೋಕ್. ಅಲ್ಲಿ ಬೆಳಗ್ಗೆ 1 ಅವರ್ ಬೇಕು ಪ್ರಾಕ್ಟೀಸ್ ಮುಗಿಯೋಷ್ಟೊಳಗೆ 2 hours ಮೇಲೆ ಬೇಕು ನಮ್ಗೆ ವಾಪಸ್ ಮನೆಗೆ ಹೋಗೋದಕ್ಕೆ. ಇದು ನಿಮಗೆ ಗೇಮ್ ಮೇಲೆ ಪ್ರೀತಿ ಇಲ್ಲ ಅಂದರೆ ಇದೆಲ್ಲ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೋಬಡಿ ಕ್ಯಾನ್ ಡೂ ಇಟ್ ಮೆಕ್ಯಾನಿಕಲಿ. ಇಟ್ ಈಸ್ ದ ಲವ್ ಫಾರ್ ದ ಗೇಮ್. ಸರ್, CCL ಅಂತ ಹೇಳಿದ್ರೆ ಕನ್ನಡ ಅಭಿಮಾನಿಗಳೆಲ್ಲರೂ ಕೂಡ ಹೇಳ್ತಾರೆ ಕರ್ನಾಟಕ ಬುಲ್ಡೋಸರ್ಸ್ ಅಂತ ಹೇಳ್ಬಿಟ್ಟು. ಸೊ ಲಾಸ್ಟ್ ಇಯರ್ ಇನ್ನೇನು ಕಪ್ ಗೆಲ್ತು ಅನ್ನೋ ಟೈಮಲ್ಲಿ ಬೆಂಗಾಲ್ ಟೈಗರ್ಸ್ ವಿರುದ್ಧ ಗೆಲ್ಲೋದು ಅಸಾಧ್ಯ ಆಯಿತು. ಸೊ ಈ ಇಯರ್ ಆಸ್ ಅ ಕ್ಯಾಪ್ಟನ್ ಆಗಿ ನೀವು ಕ್ರಿಕೆಟ್ ಲವರ್ಸ್ಗೆ ಏನು ಭರವಸೆಯ ಮಾತುಗಳನ್ನ ಹೇಳ್ತೀರಾ ಕಪ್ ನಮ್ದೇ ಅಂತ ಹೇಳೋರಿಗೆ? ನಾನು ಯಾವತ್ತೂ ಕಪ್ಪಿಗೋಸ್ಕರ ಆಡಿಲ್ಲ. ಕ್ರಿಕೆಟ್ ಇಷ್ಟಪಡ್ತೀನಿ ಅಂತ ಆಡ್ತೀನಿ ನಾನು. ಗೆದ್ದರೆ ಗೆಲ್ತೀವಿ, ಗೆಲ್ಲೋದಕ್ಕೆ ಆಡೋದು. ಯಾವ ಟೀಮು ಅವ್ರ ಊರಿಂದ ಸೋಲ್ಬೇಕು ಅಂತ ಆಡಲ್ಲ. ಯಾರು ಹೊರಡೋದೇ ಇಲ್ಲ, ಫ್ಲೈಟ್ ಹತ್ತೋದೇ ಇಲ್ಲ. ಅಂಥದ್ರಲ್ಲಿ ನಾನು ನನ್ನ ಟೀಮ್ ಎಲ್ಲದಕ್ಕಿಂತ ಬೆಟರ್ ಅಂತ ಹೆಂಗೆ ಹೇಳಿ ನಾನು? ದೇ ಆರ್ ಆಲ್ ಗ್ರೇಟ್ ಟೀಮ್ಸ್ ಆ್ಯಂಡ್ ವಿಚ್ ಎವರ್ ಟೀಮ್ ವಿನ್ಸ್ ಆಬ್ವಿಯಸ್ಲಿ ದೇ ಹವ್ ಡನ್ ಬೆಟರ್ ದೆನ್ ದ ಅದರ್ ಟೀಮ್, ರೈಟ್? ಲಾಸ್ಟ್ ಟೈಮ್ ಬೆಂಗಾಲ್ ಒನ್ ಬಿಕಾಸ್ ದೇ ಪ್ಲೇಡ್ ಬೆಟರ್ ದೆನ್ ಅಸ್. 2 ಮ್ಯಾಚ್ ನಾವು ಅವ್ರನ್ನ ಸೋಲ್ಸಿದ್ದೀವಿ ಅದಕ್ಕಿಂತ ಮುಂಚೆ. ಫೈನಲ್ಸ್ ಅಂತ ಬಂದಾಗ ಫ್ಯೂ ಥಿಂಗ್ಸ್ ಡಿಂಟ್ ವರ್ಕ್ಔಟ್ ಫಾರ್ ಅಸ್. ಇಟ್ ವಾಸ್ ಅ ಬ್ಯಾಡ್ ಡೇ ಫಾರ್ ಅಸ್. ಬಟ್ ಮೈ ಟೀಮ್ ಪರ್ಫಾರ್ಮ್ಡ್ ಎಕ್ಸ್ಟ್ರೀಮ್ಲಿ ವೆಲ್. ಐ ಥಿಂಕ್ ಒಂದು 12 ರನ್ನಲ್ಲಿ ಹತ್ರ ರಾಜೀವ್ ಆ್ಯಕ್ಚುಲಿ ತುಂಬ ತೊಗೊಂಡು ಹೋಗ್ಬಿಟ್ಟಿದ್ರು, ಮ್ಯಾಚ್ನ ಹತ್ರ ತೊಗೊಂಡು ಹೋಗಿದ್ರು. ಬಟ್ ಐ ಥಿಂಕ್ ಅಗೇನ್ ದಟ್ ವಿ ಹ್ಯಾವ್ ಟು ಡೆಫಿನೆಟ್ಲಿ ಗಿವ್ ಕ್ರೆಡಿಟ್ ಟು ದಟ್ ಪರ್ಸನ್ ಹೂ ಟುಕ್ ಹಿಸ್ ಕ್ಯಾಚ್. ವಂಡರ್ಫುಲ್ ಕ್ಯಾಚ್. ಅಗೇನ್ ಮ್ಯಾಚ್ ಟರ್ನ್ಡ್. It was not a great day for us, but I think Bengal played extremely well and I'm very proud of the team for the way they have performed. Yellow idavaru match ಗೆಲ್ತಾ ಇರಲಿಲ್ಲ. ಫಸ್ಟ್ ಟೈಮ್ ದೇ ಎಂಟರ್ಡ್ ಸೆಮಿಫೈನಲ್ಸ್, ರೈಟ್? ಫಸ್ಟ್ ಟೈಮ್ ಸೆಮಿಫೈನಲ್ಸ್ ಎಂಟರ್ ಆಗಿರೋದವ್ರು. ಅಂದರೆ ನಾನು ಅವ್ರು ಅಳೋದು ನೋಡಿದ್ದೀನಿ ಕಪ್ ಗೆದ್ದಾಗ. ಅವ್ರು ಅಳೋದು ಎಲ್ಲಿ ಬಂತು ಅಂದರೆ ನಾವು ಕಪ್ ಗೆದ್ದಾಗ ನಾವು ಹತ್ತಿದ್ದು ನೆನಪಾಯ್ತು ನನಗೆ. ಬಿಕಾಸ್ ವಿ ಆರ್ ಆಲ್ಸೋ ಸೋ ಹ್ಯೂಮಿಲಿಯೇಟೆಡ್ ದಟ್ ಆಡಿದ್ದೇ ತಪ್ಪನ್ನೋ ಥರ ಭಾವನೆ ತರ್ತಾ ಇದ್ರು. ಯಾಕೆ ಆಡ್ತಾ ಇದ್ದೀರಾ ನೀವು ಅಂತ. ಐ ಸಾ ದಟ್ ಇನ್ ಬೆಂಗಾಲ್ and I think they've done a great job. My team is good, every team is good, but I think on that particular day ನಾನು ಕಪ್ ನಮ್ಮದೇ ಅಂತೆಲ್ಲ ನಾನು ಹೇಳ್ಕೊಂಡು ಓಡಾಡಲ್ಲ. ಬಂದರೆ ಗತ್ತಲೆ ತರ್ತೀವಿ, ಸೋತಾಗಲೂ ಗತ್ತಲೆ ಆಡಿದ್ದೀವಿ. ನಾವು ಇವತ್ತವರೆಗೂ ಒಂದು ಕರ್ನಾಟಕ ಬುಲ್ಡೋಸರ್ಸ್ ಬಗ್ಗೆ ಏನು ಹೇಳ್ಬೋದು ಅಂದರೆ ಕಪ್ ಗೆಲ್ತೀವೋ ಬಿಡ್ತೀವೋ, ಕಳಪೆ ಪ್ರದರ್ಶನ ನಾವು ಕೊಟ್ಟಿಲ್ಲ. ಅದು ನಮ್ಮ ಟೀಮಲ್ಲಿ ನಾನು ಭರವಸೆ ಕೊಡ್ತೀನಿ. ಏನು ನಮ್ಮ ಟೀಮ್ ಕಳಪೆ ಪ್ರದರ್ಶನ ಕೊಡಲ್ಲ. ಮಿಕ್ಕಿದೆಲ್ಲ ಓಕೆ. ಆ ಕಪ್ ಇಲ್ಲದ ಇನ್ನೊಂದು ಕಪ್ ಇದೆ ಬಿಡಿ. ಸುದೀಪ್ ಸರ್, ಡೇ 1ನಿಂದ ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ನ ಸಪೋರ್ಟ್ ಮಾಡ್ಕೊಂಬಂದಿರೋಂಥ ಲಾಯಲ್ ಫ್ಯಾನ್ಸ್ಗೆ ಏನಾದರೂ ಸ್ಪೆಷಲ್ ಆಫರ್ ಇರಬಹುದು, ಡಿಸ್ಕೌಂಟ್ಸ್ ಇರಬಹುದು, ಜೊತೆಗೆ ನಿಮ್ಮ ಟೀಮ್ನ ಎಕ್ಸ್ಕ್ಲೂಸಿವ್ ಆಗಿ ಮೀಟ್ ಮಾಡೋಂಥ ಅವಕಾಶ ಏನಾದರೂ ಸಿಗುತ್ತಾ? 10 ವರ್ಷದಿಂದ ನಾವೇ ಡಿಸ್ಕೌಂಟ್ ಅಲ್ಲಿ ಆಡ್ತಾ ಇದ್ವಿ. ಇದು ಯಾವ ಡಿಸ್ಕೌಂಟ್?
ಈಗ ಇವ್ರ ಹತ್ರ ಏನಾರು ತಿರುಗ್ಬಿಟ್ಟು ಏನಾರು ಡಿಸ್ಕೌಂಟ್ ಕೊಡಿ ಅಂದರೆ ಬರ್ತಾ ಇರೋದು ಬರಲ್ಲ ಆಮೇಲೆ. ಒಳ್ಳೆ ಆಟ ಆಡ್ಬೋದಮ್ಮ. ಟಿಕೆಟ್ ತುಂಬ ಚೀಪಾಗಿ ಇಟ್ಟಿದಾರಲ್ಲ, ಫಸ್ಟ್ ಕ್ಲಾಸ್ ಆಗಿದೆ. ಬನ್ನಿ, ದಯವಿಟ್ಟು ಟಿಕೆಟ್ ತೊಗೊಂಡು ಬನ್ನಿ, ನಮ್ಮ ಪ್ಲೇಯರ್ಸ್ಗೂ ಸ್ವಲ್ಪ ದುಡ್ಡು ಬರಲಿ. ಮೀಡಿಯಾಗೆಲ್ಲ ಐ ಥಿಂಕ್ ನಿಮಗಿದೆ ಒಳ್ಳೆ ಸೀಟು, ಊಟ. ವಿಷ್ಣು ಸರ್, ಈಗ ಒಂದು ವಿಚಾರ ಏನಂದ್ರೆ KCC ನಡೆಸುವಾಗ ಅದು ಕಂಪ್ಲೀಟ್ ನನ್ನ ಕಂಟ್ರೋಲಲ್ಲಿ ಇರುತ್ತೆ. KCC ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ KCಯಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲರ ಅಭಿಮಾನಿಗಳಿದ್ರು, ಎಷ್ಟೋ ಸಾವಿರ. ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೀವಿ ನಾವು, ಪ್ರತಿ ಒಬ್ಬರಿಗೂ. ಅವ್ರು ಯಾರ್ದೋ ಆಕ್ಟ್ರಿನ ಫ್ಯಾನ್ ಅಲ್ಲಿ ಬಂದಿರೋದು, ನಿಮ್ಮಲ್ಲಿ ಆಡ್ದವ್ರಿಗೆ ಗೊತ್ತಿದೆ ಅದು, KCC ಆಡ್ದವ್ರಿಗೆ. ಅಲ್ಲಿ ಕೂತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಟ್ಟು ತಿನ್ನೋದಲ್ಲ, ನಮ್ಮ ಕಲಾವಿದರು ನೋಡಕ್ ಬಂದ್ಯಾರ ಅಂದ್ಮೇಲೆ ಅದನ್ನ ನನ್ನ ಕಂಟ್ರೋಲ್ ಇದ್ದಾಗ ನಾನು ಮಾಡಿದ್ದೀನಿ. ಪ್ರಕಾರ ಯಾರು ಬೆಸ್ಟ್ ಪ್ಲೇಯರ್ ಅನ್ಸುತ್ತೆ ಸರ್? ಯಾವ ಟೀಮಲ್ಲಿ ಬೆಸ್ಟ್ ಪ್ಲೇಯರ್? ಬೇರೆ ಟೀಮ್ ನಿಮ್ಮ ಪ್ರಕಾರ, ನಿಮ್ಮ ಇಷ್ಟವಾದ ಐ ಥಿಂಕ್ ಹೈದರಾಬಾದ್ ಇಸ್ ಅ ವೆರಿ ಟಫ್ ಟೀಮ್. ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಚೆನ್ನೈ ಇಸ್ ಅ ವೆರಿ ಟಫ್ ಟೀಮ್. ಆ್ಯಂಡ್ ಬೆಂಗಾಲ್, ಐ ಥಿಂಕ್ ದೇ ಬಿಕಮ್ ವೆರಿ ಸ್ಟ್ರಾಂಗ್ ರೈಟ್ ನೌ. They are also a very good side. And I think today there have been a lot of improvisations. Even Mumbai is playing extremely well. Ellaru Bhojpuri is a very passionate team adu. Avrige ಬಹುಶಃ ಅದು ಬಿಟ್ರೆ ಕ್ರಿಕೆಟ್ ತಿನ್ಬಿಡ್ತಾರೆ ಅವರು. ಆ ಥರ ಅವ್ರಿಗೆ ಹುಚ್ಚು ಕ್ರಿಕೆಟ್ ಅಂದರೆ ಭೋಜ್ಪುರಿ ಅವರಿಗೆ. ಈಚ್ ಒನ್ ಎಲ್ಲ ಟೀಮ್ಗೆ ಅವ್ರವ್ರದ್ದು ಪ್ಲಸಸ್ ಮೈನಸ್ ಇದೆ. ಯು ಕಾಂಟ್ ರಿಲಿ ಸೇ ವಿಚ್ ಇಸ್ ದ ಟಫೆಸ್ಟ್ ಟೀಮ್ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ದೇರ್ ಆರ್ ವೆರಿ ಗುಡ್ ಪ್ಲೇಯರ್ಸ್. Obviously, each team has got some 2 to 3 very good players. ತುಂಬ ಚೆನ್ನಾಗಿದ್ದಾರೆ ಎಲ್ಲರೂ. ಈ 100% ನಾನು ಹೇಳಬಲ್ಲೆ, 8th ನೀವೇನು ಮ್ಯಾಚ್ ನೋಡೋಕೆ ಬರ್ತೀರಿ, ಇಟ್ ವಿಲ್ ಬಿ ಎ ವೆರಿ ಟಫ್ ಮ್ಯಾಚ್. ಇಟ್ ವಿಲ್ ಬಿ ಡೆಫಿನೆಟ್ಲಿ ಎ ವೆರಿ ಟಫ್ ಮ್ಯಾಚ್. ನಮಗೂ ಅದೊಂದು ಚಾಲೆಂಜೇ. ಬಿಕಾಸ್ ನಾವು ಹೈದರಾಬಾದ್ ಯಾವಾಗ ಆಡಿದ್ವೋ, ಆ್ಯಕ್ಚುಲಿ ನಮ್ಮದು ಗೇಮ್ಸಲ್ಲಿ ಒಂದು ಸ್ವಲ್ಪ ವಿನ್ನಿಂಗ್ ರೇಷಿಯೋ ಅವ್ರದ್ದೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಮ್ಮಿಬ್ಬರ ಮೇಲೆ ಬಿದ್ದಾಗ. ಬಟ್ we have always given a tough match, tough side. And now last season ನೋಡಕ್ ಹೋದ್ರೆ ನೀವು ಎಷ್ಟು ಫೈಟ್ ಕೊಟ್ಟಿದ್ದೀವಿ ನಾವು ಅಂದರೆ, ಅವರು ಒಂದು ಲಾಸ್ಟ್ ಓವರಲ್ಲಿ ಇಷ್ಟು ಬಾಲ್ಸ್ಗಳಲ್ಲಿ ಟೋಟಲ್ ಸ್ಕೋರ್ ಹೊಡೆದ್ರೆ ಸೆಮಿಫೈನಲ್ ಕ್ವಾಲಿಫೈ ಆಗಬೇಕು ಅವರು. ಬರೀ ಗೆಲ್ಲೋದು ಮಾತ್ರ ಅಲ್ಲ, ತಿಪ್ಪೂರ್ ಲಾಗ ಹೊಡೆದ್ರೆ ಹೊಡೆಯಕ್ಕೆ ಬಿಡಲಿಲ್ಲ ನಾವು. ಮ್ಯಾಚ್ ಸೋತ್ ಹೋದ್ವಿ, ಬಟ್ ಕ್ವಾಲಿಫೈ ಆಗಲಿಲ್ಲ. ಆ ಥರ ಒಂದು ನಮಗೂ ಅವ್ರಿಗೂ ಚಾಲೆಂಜು, ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಐ ಥಿಂಕ್ ದೇ ಆರ್ ವಂಡರ್ಫುಲ್ ಸೈಡ್. ಆ್ಯಂಡ್ ಐ ಆಮ್ ಡೆಫಿನೆಟ್ಲಿ ಲುಕಿಂಗ್ ಫಾರ್ವರ್ಡ್ ಟು ದಟ್ ಮ್ಯಾಚ್. ಇಟ್ಸ್ ಗೋನ್ ಟು ಬಿ ಎ ಗ್ರೇಟ್ ಮ್ಯಾಚ್ ಇನ್ ಬ್ಯಾಂಗ್ಳೂರ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಪುಟಿಂಗ್ ದಟ್ ಹಿಯರ್ ಸರ್, ರಿಯಲಿ. ಸರ್, ನೀವು ಹೇಳ್ತಾ ಇದ್ರಿ ಪ್ರತಿ ಪ್ಲೇಯರ್ಸ್ಗಳು ನಾವು ಫ್ರೀಯಾಗಿ ಹೋಗಿ ಪ್ಲೇ ಮಾಡ್ತಾ ಇದೀವಿ ಅನ್ನೋದು. ಅದ್ರ ಜೊತೆಗೆ ಫಸ್ಟ್ ಸೀಸನ್ ಅನ್ಸುತ್ತೆ, ಐ ಥಿಂಕ್ ಸೆಕೆಂಡ್ ಸೀಸನ್ ನಂಗೆ ನೆನಪಾಗ್ತಿಲ್ಲ, ಕೇಳಿದ್ ಸರ್, ನೀವು ಕಲಾವಿದರ ಸಂಘಕ್ಕೆ ಆ ಟ್ರೋಫಿಯನ್ನು ಗೆದ್ದು ಬಂದಂಥ ಹಣವನ್ನು ಕಲಾವಿದರ ಸಂಘಕ್ಕೆ ಕೊಟ್ಟಿದ್ರಿ ಅಂತ ಹೇಳಿ ಕೇಳಿದ್ರಿ ಸರ್. ಅದು ನಿಜನಾ, ಹೇಗೆ ಸಂತೋಷ? ಹೌದು, ಫಸ್ಟ್ 3 years 4 years ಎವ್ರಿ ಬಿಟ್ ವಾಟ್ ಎವರ್ ದ ಕಾಂಟ್ರಿಬ್ಯೂಷನ್. ನನಗೆ ಅದನ್ನು ಮಾಮನೂ ಹೇಳಿದರು, ದಟ್ ಮಾಮ ಆ್ಯಂಡ್ ರಾಕ್ಲೈನ್ ಸರ್ ಬಂದು ಅವಾಗ ಇದನ್ನು ಆಡಬೇಕು, ನೀವು ಇದನ್ನು ಆಡಿದ್ರೆ ಕಲಾವಿದರ ಸಂಘಕ್ಕೆ ಈ ಥರ ಅಮೌಂಟ್ ಬರುತ್ತೆ ಅಂತ ಹೇಳಿಬಿಟ್ಟು. ಐ ಡೋಂಟ್ ನೋ ದ ಮನಿ, ದ ಫಿಗರ್ ಆ್ಯಂಡ್ ಆಲ್ ದಟ್. He's helped a lot there. That money has gone to ಕಲಾವಿದರ ಸಂಘ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ ದಟ್ ಅಷ್ಟು ದೊಡ್ಡದು ಒಂದು ಮಾಮಂದು ಡ್ರೀಮ್ ಏನಿತ್ತು, ಅದರಲ್ಲಿ ನಮ್ಮದು ಒಂದು ಚಿಕ್ಕದು ಒಂದು ಕಾಂಟ್ರಿಬ್ಯೂಷನ್ ಇದೆ ಈ ಟೀಮ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇದು ಅವಕಾಶಗಳಂದರೆ ಸ್ಯಾಲ್ರಿ ಏನೂ ಸಿಗ್ತಾ ಇಲ್ಲ ಪ್ಲೇಯರ್ಸ್ಗೆಲ್ಲ, ಬಟ್ ಇದು ಅವಕಾಶಗಳಂತೂ ನೋಡುವಾಗ CCL ಇಂದ ಯಾವ ರೀತಿ ಆಪರ್ಚುನಿಟೀಸ್ ಸಿಕ್ಕಿದೆ ಸರ್? ಅಂದರೆ ಕೊಲಾಬ್ರೇಷನ್ಸ್ ಬೇರೆ ಬೇರೆ ಸ್ಟೇಟ್ ಇದ್ದು ಇಂಡಸ್ಟ್ರಿ ಜೊತೆಗೆ, ಅಂದರೆ ನಮ್ಮ ಕಲಾವಿದರಿಗೆ ಏನಾದ್ರು ಆಪರ್ಚುನಿಟೀಸ್ ಏನಾದ್ರು ಸಿಕ್ಕಿದೆಯಾ ಬಿಕಾಸ್ ಆಫ್ CCL ಆ ಥರ ಏನಾದ್ರು? ಎಸ್ ಸರ್, ನಮಗೂ ಸಿಕ್ಕಿದೆ, ಅವ್ರಿಗೂ ಸಿಕ್ಕಿದೆ. ಫಾರ್ ಎಕ್ಸಾಂಪಲ್, ಇವಾಗ ಸೊಹೇಲ್ ಅವರು ಅಲ್ಲಿ ಬಂದು ಭೇಟಿ ಆದಾಗ, ಸೊಹೇಲ್ ಅವರು ಈಗ ಸೌತ್ ಇಂಡಿಯನ್ ಫಿಲ್ಮ್ಸ್ ಮಾಡ್ತಾ ಇದ್ದಾರೆ, ನಮ್ಮವರೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಚಯಗಳಾದಾಗ ಸ್ಕ್ರಿಪ್ಟ್ಸ್ಗಳು ಎಕ್ಸ್ಚೇಂಜ್ಗಳಾಗ್ತವೆ. ಅವ್ರು ಬಿಟ್ಟಾಕಿ ನಮಗೆ ಆಗುತ್ತೆ. ಈಗ ನನಗೆ ಕರಣ್ ಯಾರು, ತ್ರಿವಿಕ್ರಮ್ ಯಾರ್ದು ಪರಿಚಯನೇ ಇರಲಿಲ್ಲ. ನನಗೆ ಮೀಟ್ ಮಾಡಿದ್ದೀವಿ, ಎಲ್ಲೋ ಹಾಯ್ ಬಾಯ್ ಮಾತಾಡಿರ್ಬೋದು. ಬಟ್ ಇವ್ರು ಯಾವ ಕ್ರಿಕೆಟಿಗೆ ಬಂದರೂ ನನಗೆ ಕ್ಲೋಸ್ ಆಗಕ್ಕೆ ಸ್ಟಾರ್ಟ್ ಆದರು. ದೆನ್ ವಿ ಸ್ಟಾರ್ಟೆಡ್ ಸ್ಪೀಕಿಂಗ್, ವಿ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಇದೇ ಥರ ನನಗೆ ರಾಜೀವ್ ಪರಿಚಯ ಇಲ್ಲ, JK ಪರಿಚಯ ಇಲ್ಲ, ಇವರೆಲ್ಲ ಪರಿಚಯ ಆಗಿದ್ದು ನನಗೆ ಅಲ್ಲಿ ರಾಜ್ ಕಪ್ ಟೈಮಲ್ಲಿ ಆಗಿದ್ದು. ಅಲ್ಲಿಂದ ಒಂದು ಸಂಪರ್ಕ. ಅಗೇನ್ ನಾವು ಟುಡೇ ಆಲ್ ಆಫ್ ದೆಮ್ ಆರ್ ಡೂಯಿಂಗ್ ಸೋ ವೆಲ್. ಒಂದು ದಿಸ್ ಇಸ್ ಐ ಥಿಂಕ್ ದ ವೆರಿ ಬ್ಯೂಟಿಫುಲ್ ವೇ ಟು ಇಂಟ್ರಾಕ್ಟ್ ವಿತ್ ಈಚ್ ಅದರ್ ಆಸ್ ಅ ಟ್ಯಾಲೆಂಟ್ಸ್. ಅದು ಆಗಿದೆ 100% ಆಗಿ. ಆ್ಯಂಡ್ ಬೇರೆ ಟೀಮ್ನವರು, ಬೇರೆ ಮುಂಬೈ ಆಗಲಿ, ತೆಲುಗು, ತಮಿಳ್ ಕೂಡ ದೇ ಕೀಪ್ ಇನ್ ಟಚ್ ವಿತ್ ಆಲ್ ಆಫ್ ದೆಮ್, ಮಾಡ್ತಾ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ವಿಕ್ರಾಂತ್, ದ ಕ್ಯಾಪ್ಟನ್ ಆಫ್ ಚೆನ್ನೈ ಟೀಮ್, ಈಸ್ ವರ್ಕಿಂಗ್ ವಿತ್ ಅಖಿಲ್ ಇನ್ ತೆಲುಗು ಫಿಲ್ಮ್.
ಅವ್ರ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಅವರು. ಸೊ ಇಟ್ ಇಸ್ ಅ ಕೊಲಾಬರೇಷನ್ ಆಫ್ ದಟ್ ಸಾರ್ಟ್. Bobby Deol got animal role because of CCL.